ದುಡ್ಡಿನಿಂದ ಜನಗಳು ಓಡ್ತೀವಿ, ಅದ್ರ ಬದಲು ಆರೋಗ್ಯ ಇರಬೇಕು ಅಲ್ವರಾ. ನಮ್ಗೆ ಎಲ್ಲ ಹಣ್ಣುಗಳು ನಮ್ ಕೈಗೆ ಎಟ್ಕಂಗಿರ್ಬೇಕು. ಸೇಬು ಕೂಡ ಬರ್ತಿದೆ ಸರ್. ಸೇಬ್ ಆಪಲ್ ಆಪಲ್ ಸರ್. 8ನೇದಿದು. ಹಾ ಸರ್. ಓ ಸಕ್ಕದ ಬಂದಿದೆ ಗೌಡ್ರ. ನಮ್ಗೆ ಗಿಡ ಬರೋದು 4-5 ವರ್ಷ ಬೇಕು ಅಂದ್ರೆ ಅದ್ರವರೆಗೆ ನಮ್ ಜೀವನ ನೋಡಬೇಕು, ಚೆನ್ನಾಗಿರ್ಬೇಕು. ಹಂಗಾಗಿ ನಾನು ಬಾಳೆ ಗಿಡನ ಆಯ್ಕೆ ಮಾಡ್ಕೊಂಡಿದ್ದೀನಿ. 2 ಗಿಡ ಸೆಂಟ್ರಿಗೆ ಒಂದೊಂದು ಬಾಳೆ ಗಿಡ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು, ನಮ್ಮ ಆರೋಗ್ಯ ಎಷ್ಟು ಮುಖ್ಯನೋ ಈ ಭೂಮಿ ಆರೋಗ್ಯನೂ ಅಷ್ಟೇ ಮುಖ್ಯ. ಈ ಭೂಮಿಲಿ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಗಿಡ ಫಲವತ್ತತೆಯಾಗಿರೋದು, ದಶಪುಷ್ಟವಾಗಿರೋದು. ಈಗ ನಮ್ಮಲ್ಲಿ ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವು ಕೂಲಿನಾರ ಮಾಡ್ಬೋದು, ಕೆಲಸನಾರ ಮಾಡ್ಬೋದು, ತುಂಬಾ ಶ್ರಮ ವಹಿಸ್ಬೋದು. ನಮ್ಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನಿಲ್ಲಿ KR ಪೇಟೆ ಹತ್ರ ಬಂದಿದ್ದೀನಿ. ಇಲ್ಲೊಬ್ರು ರೈತರು, ಸರ್ ನನ್ನ ಹತ್ರ ಇರೋಂತ ಒಂದು 10 ಕುಂಟೆ ಜಾಗದಲ್ಲಿ ಒಂದು ಮಾಡೆಲ್ ಮಾಡಿದ್ದೀನಿ ನಾನು. ಒಂದಲ್ಲ, ಎರಡಲ್ಲ, ಮೂರಲ್ಲ, ಹತ್ತತ್ರ 25ರಿಂದ 30 ತರದ ಗಿಡಗಳನ್ನ ಬೆಳಿತಾ ಇದ್ದೀನಿ. ಇದೆಲ್ಲಾನು ನಮ್ಗೆ ನಿರಂತರ ಆದಾಯ ಕೊಡುವಂತ ಗಿಡಗಳು ಅಂತ ಹೇಳ್ತಾ ಇದ್ರ. ಬನ್ನಿ ಹೋಗೋಣ, ಯಾವ್ದ ಗಿಡಗಳು ಏನೇನೆಲ್ಲ ಬೆಳೆದಿದ್ದಾರೆ ಅಂತ ನೋಡೋಣ. ಕೇವಲ 10 ಗುಂಟೆ ಜಾಗದಲ್ಲಿ. ಮತ್ತೆ ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ಹೋಗೋಣ, ರೈತ ಹತ್ರ ಮಾತಾಡೋಣ. ಗೌಡ್ರ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್, ನನ್ನ ಹೆಸರು KS ರಾಜೇಗೌಡ ಅಂತ, ಮಡಕನಹಳ್ಳಿ ತೋಟದ ಮನೆ, ಕಿಕ್ಕೇರಿ ಹೋಬಳಿ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ. ಇದೊಂದು 10 ಕುಂಟೆ ಜಮೀನಲ್ಲಿ ಸರ್ ಒಂದು 30ರಿಂದ 35 ತರ ಬೆಳೆನ ಮಾಡ್ಕೊಂಡಿದೀನಿ. ಎಷ್ಟು ಕುಂಟೆ ಇದೆ ಗೌಡ್ರ? ಒಂದು 10 ಕುಂಟೆ ಇದೆ ಸರ್. ಕೇವಲ 10 ಗುಂಟೆ ಜಾಗದಲ್ಲಿ 30ರಿಂದ 35 ತರದ ಬೆಳೆಗಳು. ಯಾವ್ದಾವ್ದು ಅಂತ ಒಂಚೂರು ಹೇಳ್ಬೋದಾ ಗೌಡ್ರ? ಸರ್ ಹೇಳ್ತೀನಿ ಸರ್. ಇದು ಒಂದು ಜೈಕಾಯಿ ಇದೆ, ಜೈಕಾಯಿ, ಒಂದು ಚೆರಿ, ಒಂದು ಮೆಕಡಮಿಯಾ, ಇದು ಮೆರಕಲ್ಲು, ಆಮೇಲೆ ಕಿರ್ನೆಲ್ಲಿ ಗಿಡ, ಕಿರ್ನೆಲ್ಲಿ ಹೂ ಬಿಡ್ತಾ ಇದೆ. ಆಮೇಲೆ ಕಿತ್ಲೆ ಹಣ್ಣಿದೆ. ಕಿತ್ಲೆ ಹಣ್ಣು? ಹೌದು ಸರ್, ಇದು ಕಿತ್ಲೆ ಹಣ್ಣಿನ ಗಿಡ. 6 ಜೈಕಾಯಿ. ಇದು ಬಟರ್ ಫ್ರೂಟ್ ಸರ್, ಇದು 7 ಬಟರ್ ಫ್ರೂಟ್. ಹಾಗೆ ಸರ್, ನೀವು ಒಂದು ಸೇಬು ಕೂಡ ಬರ್ತಿದೆ ಸರ್. ಸೇಬ್ ಆಪಲ್? ಆಪಲ್ ಸರ್. 8ನೇದಿದು. ಹಾ ಸರ್. ಓ ಸಕ್ಕದ ಬಂದಿದೆ ಗೌಡ್ರ. ಸೈಜ್ ಚಿಕ್ಕದಾದ್ರು ನೋಡಿ, ನಾವೇ ಬೆಳೆದಿರೋದ್ ನೋಡೋದೇ ಒಂದ್ ಚಂದ. ಹೌದು ಸರ್. ಇದು ಈ ವರ್ಷ ಇಷ್ಟು ಬಿಡ್ತದೆ ಸರ್, ಮುಂದ್ ವರ್ಷಕ್ಕಿಂತ ಜಾಸ್ತಿ ಬಿಡ್ಬೋದು. ಇದೀಗ ಸ್ಟಾರ್ಟ್ ಮಾಡಿದೆ. ಹಾಗೆ ಒಂದು ಅಡಿಕೆನೂ ಇದೆ. ಬಟರ್ ಫ್ರೂಟ್ ಕೂಡ ಈಗಲೂ ಕಾಯಿ ಬಿಟ್ಟಿದೆ ಸರ್. ಇದೆಲ್ಲ ಓ ಸಕ್ಕದ ಬಂತ ಇದೆ. ಈಗೆಲ್ಲ ಪೀಚು. ಹೌದು ಸರ್, ಚಿಕ್ಕದು. ಆಮೇಲೆ ಇದು ಬ್ಲಾಕ್ ಮಾವು. ಇದು ಬ್ಲಾಕ್ ಮಾವು? ಬ್ಲಾಕ್ ಮಾವು ಗೌಡ್ರ, ನಂಗೆ ಲೆಕ್ಕನೇ ಮರ್ತೋಯ್ತು ಎಷ್ಟು ಹೇಳಿದೆ ಅಂತ. ಬ್ಲಾಕ್ ಮಾವು, ಇದ್ರ ಹೆಸರು ಕೂಡ ಗೊತ್ತಿಲ್ಲ ನನಗೆ. ಇದು ಕೂಡ ಒಂದಿದೆ. ಅದೇ ಮೆರೇಜಾಕಿ ಅಂತ ನೀವು ಕೇಳಿದ್ರೆ ಸರ್, 2.5 ಲಕ್ಷ ಅಂತ ಹೇಳ್ತಾ ಇರ್ತಾರೆ. ನೀವು ಲಕ್ಷಾಂತರ ರೂಪಾಯಿದು ಗಿಡ 2.5 ಲಕ್ಷ ಅಂತ ಹೇಳ್ತಿದ್ರೆ, ಬಟ್ ರೇಟ್ ಏನಾರ ಆಗಿರ್ಲಿ ನಮ್ಗೆ. ಬಟ್ ಇದು ಕೂಡ ಮೆರೇಜಾಕಿನೂ ಕೂಡ ಇದೆ. ಅಲ್ಲ, ಇದಕ್ ನೀವ್ ಎಷ್ಟು ಕೊಟ್ರಿ ಗೌಡ್ರ? ಇದಕ್ ನಾನೊಂದು 600 ರೂಪಾಯಿ ಕೊಟ್ಟಿರ್ತೀನಿ. 600 ರೂಪಾಯಿ ಕೊಟ್ರಿ? ಸ್ಟಾರ್ಟಿಂಗ್ ಎಷ್ಟು ಹೇಳಿದ್ರಲ್ಲಿ? ಇದಕ್ಕೆ 2.5 ಲಕ್ಷ ಹೇಳಿದ್ರು ಅಷ್ಟೇ ಸರ್. ಆಮೇಲೆ ಇದೊಂದು ಸ್ವೀಟ್ ನಿಂಬೆ ಅಂತ ಹೇಳ್ತಾರೆ ಸರ್. ಸ್ವೀಟ್ ನಿಂಬೆ? ಸ್ವೀಟ್ ನಿಂಬೆ. ಇದು ಒಂದು, ಇದು ಬ್ರಿಜಲ್ ದೇಶದ ಒಂದು ನಿಂಬೆ ಅಂತ ಹೇಳ್ತಾರೆ. ಬ್ರಿಜಲ್ ನಿಂಬೆ. ಆಮೇಲೆ ಇದು ಮರದ್ರಾಕ್ಷಿ ಅಂತ ಹೇಳ್ತಾರಲ್ಲ, ಮರದ್ರಾಕ್ಷಿ. ಹೌದು. ಆಮೇಲೆ ಇದು ಬಾಳೆ ಮಾಮೂಲಿ. ಇದು G9 ಸರ್. ಆಮೇಲೆ ಮಿರಕಲ್ ಫ್ರೂಟ್ ಇದೆ. ಮಿರಕಲ್ ಫ್ರೂಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ತಿಂದ್ರು ಕೂಡ ತುಂಬಾ ಸ್ವೀಟ್ ಇರ್ತದೆ ಸರ್ ಅದು. ಹೌದು. ಆಮೇಲೆ ಇದು ಕೂಡ ಯಾವ್ದೋ ಒಂದು ಹಣ್ಣು ಸರ್. ಇದು ಹೆಸರು ನನಗೆ ಗೊತ್ತಾಗ್ತಿಲ್ಲ. ಹಣ್ಣು ಸರ್ ಇದು. ಇದೆಲ್ಲ ಹೂವೆಲ್ಲ ಬಿಡ್ತಾ ಇದೆ. ತರ್ಬೇಕಾದ್ರೆ ಹೆಸರು ಗೊತ್ತಿರುತ್ತೆ, ಆಮೇಲೆ ಮರ್ತೋಗ್ಬಿಡ್ತೀವಿ ಸರ್. ಆಮೇಲೆ ಹಾಗೆ ಒಂದು ಸೀಡ್ಲೆಸ್ ಮಾವು ಸರ್. ಇದು ಸೀಡ್ಲೆಸ್ ಮಾವು. ಹಾಗೆ ಒಂದು ವಾಟರ್ ಆಪಲ್, ಡಿಫ್ರೆಂಟ್ ವಾಟರ್ ಆಪಲ್ ಸರ್. ಇದು ಡಿಫ್ರೆಂಟ್ ವಾಟರ್ ಆಪಲ್ ಅಂದ್ರೆ ರೆಡ್ ಇದೆ, ಗ್ರೀನ್ ಇದೆ ಬೇರೆ ಕಡೆ. ಇದು ಒಂದು ಗ್ರೀನ್ ಅಲ್ಲೇ ಬರ್ತದೆ ಸರ್ ಇದು. ಹೌದು. ಬಟ್ ಏನ್ ಹೇಳಿ ಗೌಡ್ರ, ಬಾಳೆ ಮಾತ್ರ ಬ್ರಹ್ಮಾಂಡವಾಗಿ ಬಂದಿದೆ ಸರ್. ಚೆನ್ನಾಗಿದೆ ಸರ್. ಸಾವಯವ ಕೃಷಿಲಿ ಖಂಡಿತ ಬರುತ್ತೆ ಸರ್. ಹಾಗೆ ಒಂದು ಪಪ್ಪಾಯಿನೂ ಕೂಡ ಇದೆ. ಹೌದು, ಪಪ್ಪಾಯಿನೂ ಕೂಡ ಇದೆ. ಹಾಗೆ ಇದು ಒಂದು ಹಣ್ಣು ತುಂಬಾ ಚೆನ್ನಾಗಿರ್ತದೆ. ಬಟ್ ಇದ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ ಸರ್. ಅಂದ್ರೆ ಬರ್ದಿಟ್ಟಿದೀನಿ, ಪಟ ಅಂತ ಬಾಯಲ್ಲಿ ಬರ್ತಾ ಇಲ್ಲ. ಇದು ಗೋಲ್ಡನ್ ಸೀತಾಫಲ. NMK ಗೋಲ್ಡ್. ಗೋಲ್ಡನ್ ಸೀತಾಫಲ. ಇದು ಕೂಡ ಫ್ಲವರಿಂಗ್ ಆಗಿದೆ ನೋಡಿ. ಇಲ್ಲೆಲ್ಲ ಫ್ಲವರಿಂಗ್ ಆಗಿದೆ. ಹೌದು. ಇನ್ನು ಕಾಯಿ ಬಿಟ್ಟಿಲ್ಲ. ಹಾಗೆ ಇದು ಒಂದು ಅಮಟೆ ಗಿಡ ಅಂತ. ಅಮಟೆ ಹಣ್ಣು. ಇದು ಹುಳಿಯ ಹಿಂಸದು. ಇದು ಏನ್ ಆಲ್ ಸೀಸನ್ ಮಾವು ಸರ್. ಇದು ಆಲ್ ಸೀಸನ್ ಮಾವು. ಕಾಯಿ ಬಿಡ್ತಿ ಇದ್ ಮಾಡ್ತಾ ಇದೆ. ಇನ್ನ ಇದು ಒಂದು, ಇದ್ರ ಹೆಸರು ಕೂಡ ಗೊತ್ತಿಲ್ಲ. ಚುಪ್ಪ ಅದೇನು ಹೇಳ್ತಾರೆ, ಚುಪ್ಪ ಅಂತಾನೆ ಹೇಳ್ತಿದ್ರು ಅನ್ಸುತ್ತೆ. ಇದು ತುಂಬಾ ಲಾಂಗ್ ಆಗಿ ಬಂದಿದೆ.
ಇನ್ನು ಇದ್ರ ಹೆಸರು ಇದು ಮಾಡ್ತಿಲ್ಲ. ಇದು ಹಾಗೆ ಒಂದು ಹೌದು, ಗೌಡ್ರ. ದನ ಕರುಗಳಿಗೆ ಒಂದು ಅಜೋಲನ್ನು ಕೂಡ ಮಾಡ್ಕೊಂಡಿದೀನಿ ಸರ್. ಚಿಕ್ಕದಾದಂತ ಒಂದು ಅಜೋಲನ್ನು ಕೂಡ ಮಾಡ್ಕೊಂಡಿದೀನಿ. ಹಾ. ಜಾಗ ಸ್ವಲ್ಪ ಇದ್ರಲ್ಲಿ. ಹೌದು. ಇದು ಒಂದು ಹಣ್ಣಿನ ಗಿಡ ಸರ್. ಇದು ಹೌದು, ಹಣ್ಣಿನ ಗಿಡ. ಇದು ಒಂದು ಹಳಸು. ಹಲಸು. ಹಾ. ಆಮೇಲೆ ಇದು ಒಂದು ಇದು ಅಂಜೂರ. ಇದು ಒಂದು ಅಂಜೂರ ಸರ್. ಇದು ಡ್ರೈ ಫ್ರೂಟ್ ಅಂಜೂರ ಇದೆ ಇದು. ಇದು ಡ್ರೈ ಫ್ರೂಟ್ ಅಂಜೂರ. ಇದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗೈತೆ. ಹೌದು. ಮತ್ತೆ ತೆಂಗು, ಅಡಿಕೆ. ಆಮೇಲೆ ಇಲ್ಲಿದೆ ನೋಡಿ ಸರ್, ಇದು ಒಂದಿದು ಇದೊಂದು ಹಣ್ಣಿನ ಗಿಡ ಸರ್. ಒಳಗಡೆ ಮಾತ್ರ ನಮ್ಗೆ ಚೆನ್ನಾಗಿ ಆದಾಯನೂ ಕೊಡ್ತಾರೆ ಸರ್. ಬಾಳೆ ತುಂಬಾ ಆದಾಯನೂ ಕೊಡ್ತಿರ್ತದೆ. ಇದ್ರ ಸೆಂಟ್ರಿಗೆ ಯಾವ್ಯಾವ ಹಣ್ಣಿನ ಗಿಡ ಇದೆ ಆ ಸೆಂಟ್ರಿಗೆ ನಾನು ಬಾಳೆ ಮಾಡ್ಕೊಂಡಿದೀನಿ. ಗೌಡ್ರ, ನೀವು ಇದ್ರಲ್ಲಿ ಹೆಚ್ಚಾಗಿ ಬಾಳೆ ಹಾಕಿದ್ರ ನಂಗೆ ಕಾಣ್ದಂಗೆ. ಹೌದೌದು. ಏನ್ ರೀಸನ್ ಗೌಡ್ರ ಹೆಚ್ಚಾಗಿ ಬಾಳೆನ ಹಾಕಿರ ನೀವು? ಸರ್, ಈಗ ನಮ್ಗೆ ಗಿಡ ಬರೋವರೆಗೂ ನಮ್ಗೆ ಆದಾಯ ಅನ್ನೋದು ಇರೋದಿಲ್ಲ ಅಲ್ವರ. ನಮ್ಗೆ ಗಿಡ ಬರೋದು 4-5 ವರ್ಷ ಬೇಕು ಅಂದ್ರೆ ಅದ್ರವರೆಗೂ ನಮ್ ಜೀವನ ನೋಡಬೇಕು, ಚೆನ್ನಾಗಿರ್ಬೇಕು. ಹಂಗಾಗಿ ನಾನು ಬಾಳೆ ಗಿಡನ ಆಯ್ಕೆ ಮಾಡ್ಕೊಂಡಿದ್ದೀನಿ. 2 ಗಿಡ ಸೆಂಟ್ರಿಗೆ ಒಂದೊಂದು ಬಾಳೆ ಗಿಡ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ತೊಗರಿ, ಮುಂಗಾರು ಟೈಮಲ್ಲಿ ತೊಗರಿ, ಜೋಳ ಕೂಡ ಮಾಡ್ಕೊಂಡಿರ್ತೀನಿ. ಈಗ ನಮ್ಗೆ ಇದ್ರಲ್ಲಿ ಆದಾಯ ಆಯ್ತು. ಬೇಸಿಗೆ ಇದೆಲ್ಲ ಆಯ್ತು. ಇದಾದ್ಮೇಲೆ ನಮ್ಗೆ ಬಾಳೆ ಸ್ಟಾರ್ಟ್ ಮಾಡ್ತಿದ್ದೆ. ಇವೆಲ್ಲ ಮುಗಿತಿದ್ದಂಗೆ 3 ವರ್ಷಕ್ಕೆ ಬಾಳೆ ಮುಗಿಯುತ್ತೆ. ಚಿಕ್ಕದೆಲ್ಲ ಬಂದಿದ್ದು ಇದೆಲ್ಲ ಮುಗಿತಿದ್ದಂಗೆ ನಮ್ಗೆ ಇವೆಲ್ಲ ಹಣ್ಣಿನ ಗಿಡಗಳೆಲ್ಲ ಕ್ಲೀನ್ ಆಗಿ ಎಲ್ಲ ಸಿಗುತ್ತೆ ಸರ್ ಕೈಗೆ. ಈಗ ಇಷ್ಟೊತ್ತು ನೀವು ಎಷ್ಟು ತರದ ಗಿಡಗಳಿದೆ ಅಂತ ಹೇಳಿದ್ರಿ ಗೌಡ್ರ. ನಿಮ್ಗೆ ಈ ತರ ಏನಕ್ಕೆ ಈ ತರ ಮಾಡ್ಬೇಕು ಅನ್ಸ್ತ ಗೌಡ್ರ? ಸರ್, ಈಗ ನಾವು ದುಡ್ಡಿನಿಂದ ಜನಗಳು ಓಡ್ತೀವಿ, ಅದ್ರ ಬದಲು ಆರೋಗ್ಯ ಇರ್ಬೇಕು ಅಲ್ವರ. ನಮ್ಗೆ ಎಲ್ಲಾ ಹಣ್ಣುಗಳು ನಮ್ ಕೈಗೆ ಎಡ್ಕಂಗಿರ್ಬೇಕು. ಸೊ ನಮ್ಗೆ ಏನಪ್ಪಾ ಅಂತಂದ್ರೆ ಎಲ್ಲ ನಾವೇ ತಿನ್ನಂಗಿರ್ಬೇಕು. ಈಗ ನೋಡಿ, ಒಂದು ಉದಾಹರಣೆಗೆ ನಾವು ಒಂದು ಈ ತರದ ಒಂದು ಬಾಳೆಗೊನೆ ಬೆಳ್ಕೊಂಡಿದ್ದೆ ಆದ್ರೆ ನಾವು ಬೇರೆಲ್ಲ ದುಡ್ಡಿರೋರು ಕೂಡ ಎಷ್ಟು 1 kg 2 kg ತರ್ತಾರೆ. ಬಟ್ ನಾವು ಈ ತರ ಬೆಳ್ಕೊಂಡ್ರೆ ಮನಸ್ಫೂರ್ತಿಯಾಗಿ ತಿನ್ಬೋದು. ಅಂದ್ರೆ ನಾವು ಅದನ್ನ ಫುಲ್ ಆಗಿ ಯೂಸ್ ಮಾಡ್ಬೋದು. ಸ್ವಲ್ಪ ತಿನ್ನೋದ್ರ ಬದಲು ಜಾಸ್ತಿ ತಿನ್ಬೋದು. ದಿನಾಲು ತಿನ್ಬೋದು. ಮ್ಯಾಲಿಂದ ಹಣ್ಣಾಗಿ ನ್ಯಾಚುರಲ್ ಆಗಿ ಹಣ್ಣಾಗಿ ಬರ್ತಾ ಇರ್ತದೆ. ಮುರ್ಕೊಂಡ್ ಊಟ ಮುರ್ಕೊಂಡ್ ತಿನ್ಬೋದು. ಲಾಸ್ಟ್ ವರೆಗೂ 15 ದಿನ ಕಂಡಲ್ಲಿ ಕೂಡ ಕಂಟಿನ್ಯೂ ಆಗಿ ತಿನ್ಬೋದು. ತಂದ್ರೆ ಅವತ್ತು ಒಂದಿನ ತತ್ತೀವಿ, ದುಡ್ಡು ಕೊಟ್ರು. ಬೆಳಗ್ಗೆ ತಂದ್ರೆ ಸಂಜೆಗೆ ಖಾಲಿ ಆಗಿರ್ತದೆ. ಅದೊಂದು ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ ಸರ್. ಗೌಡ್ರ, ನೀವು ಇಷ್ಟೊತ್ತು ಗಿಡ ಯಾವ ತರ ಇದೆ ಅಂತ ತೋರ್ಸಿದ್ರಿ, ಎಷ್ಟು ತರ ಗಿಡಗಳಿದೆ ಅಂತ ಹೇಳಿದ್ರಿ, ಮತ್ತೆ ನೀವ್ ಏನಕ್ಕೆ ಈ ತರ ಮಾಡಿದ್ರಿ ಅಂತ ಹೇಳಿದ್ರಿ. ಇದನ್ನ ನೋಡಿ ಈಗ ಇನ್ನೊಂದಷ್ಟು ಯಾರಾದ್ರೂ ಈ ತರ ಒಂದ್ 10 ಕುಂಟೆ ಇರೋ ಜಾಗ ಅವ್ರು ಮಾಡ್ಬೇಕು ಅಂದ್ರೆ ಅವ್ರು ಸ್ಟಾರ್ಟಿಂಗ್ ಇಂದ ಯಾವ್ಯಾವ ತರ ಮಾಡ್ಕೊಬೇಕು ಅಂತ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ? ಅಂದ್ರೆ ಫಸ್ಟ್ ಯಾವ್ಯಾವ ತರ ಭೂಮಿ ರೆಡಿ ಮಾಡ್ಕೊಬೇಕು. ಯಾಕಂದ್ರೆ ಇಲ್ಲಿ ನೋಡಿದ್ರೆ ಒಂದು ಗಿಡನು ನನ್ಗೊಂಥರ ಕುಂಠಿತ ಅಂತ ಅನ್ಸ್ತಾ ಇಲ್ಲ. ಓಕೆ, ಈಗ ಏನಾಗುತ್ತೆ, ನಾವ್ ಯಾರ್ದೋ ಹೊಸದಾಗಿ ಒಂದ್ ತೋಟಕ್ಕೆ ಹೋದ್ರೆ ಒಂದ್ ಗಿಡ ಚೆನ್ನಾಗ್ ಬಂದಿರುತ್ತೆ, ಒಂದ್ ಗಿಡ ಚೆನ್ನಾಗ್ ಬಂದಿರಲ್ಲ. ಅದಕ್ಕೆ ಭೂಮಿ ಯಾವ ತರ ರೆಡಿ ಮಾಡ್ಕೊಬೇಕು ಈ ತರ ಒಂದ್ ಸಣ್ಣ ಪುಟ್ಟ ಜಾಗ ಇರೋರು? ಸರ್, ಇದನ್ನ ನಾವು ಮೊದ್ಲು ನ್ಯಾರ ಅನ್ನೋದನ್ನ ಮಾಡ್ಕೋಬೇಕು. ನ್ಯಾರ ಮಾಡ್ಕೊಂಡು ಇಲ್ಲೊಂದು ಟ್ರಾಕ್ಟರ್ ಕೆಲಸ ಮಾಡಿದ್ರೆ ಟ್ರಾಕ್ಟರ್ ಆಗಿರ್ಲಿ, ನಾವು ಜಮೀನು ಕೆಲಸ ಮಾಡಿದ್ರೆ ಜಮೀನ್ ಆಗಿರ್ಲಿ, ನ್ಯಾರ ಅನ್ನೋದು ಮಾಡ್ಕೊಂಡಿದ್ದೆ ಅಂತ ಅಂದ್ರೆ ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ 10 ಅಡಿ ಸ್ಪೇಸ್ ಬಿಟ್ಕೊಂಡಿದೀನಿ. ಮತ್ತೆ ಪೈಪ್ ಅಲ್ಲಿ ನೀರ್ ಬಿಡಕ್ಕೂ ಕೂಡ ಹನಿ ನೀರಾವರಿ ಪೈಪ್ ಕೂಡ ಚೆನ್ನಾಗಿದೆ. ಮತ್ತೆ ಈ ಜಾಗನ ನ್ಯಾರ ಮಾಡ್ಕೊಂಡು ಇಲ್ಲಿ ಒಂದ್ ಹಣ್ಣಿನ ಗಿಡ, ಒಂದು ಈ ತರ ಒಂದ್ ಬಾಳೆ, ಒಂದ್ ಪಪ್ಪಾಯಿ, ಈ ತರ ಒಂದ್ ಹಣ್ಣಿನ ಗಿಡ, ಒಂದ್ ಬಾಳೆ, ಒಂದ್ ಪಪ್ಪಾಯಿ, ಒಂದ್ ಹಣ್ಣಿನ ಗಿಡ, ಈ ತರ ಮಾಡ್ಕೊಂಡು ಹೋಗ್ಬೋದು. ಇದೇ ತರನೇ ಎಲ್ಲಾನು ಮಾಡ್ಕೊಂಡು ಹೋಗಿದ್ವಿ. ಇಲ್ಲಿಗೆ ಹನಿ ನೀರಾವರಿನ ಮಾಡಿರ್ತೀರ. ನೀವ್ ಇದೆಲ್ಲ ಗಿಡಗಳು ಹಾಕಕ್ ಮುಂಚೆ ಭೂಮಿನ ಸಿದ್ಧತೆ ಮಾಡ್ಕೊಂಡಿರ್ತೀರಾ ಏನಾರು? ಹೌದು ಸರ್, ಮೊದ್ಲು ಉಳುಮೆ ಮಾಡ್ಕೊಂಡಿರ್ತೀವಿ. ಉಳುಮೆ ಮಾಡ್ಕೊಂಡು ನಾವು ಟ್ರೆಂಚ್ ಮಾಡ್ಕೊಂಡು ಗಿಡಗಳನ್ನ ನಾಟಿ ಮಾಡ್ತೀವಿ. ಗಿಡಗಳನ್ನ ನಾಟಿ ಮಾಡ್ಬಿಟ್ಟು ಹನಿ ನೀರಾವರಿ ಪೈಪ್ ಬಿಟ್ಬಿಟ್ರೆ ಸರ್ ಮುಗಿತಿನ್ನ. ಇನ್ನ ಅಲ್ಲಿಗೆ ಯಾರು ಇನ್ನು ಕೆಲಸಗಳು ಕಮ್ಮಿ ಆಯ್ತದೆ. ಇನ್ನ ಜಾಸ್ತಿ ಜನ ಕೆಲಸ ಬೇಕಾಗಿಲ್ಲ. ಪೈಪ್ ಗಳ ಹಾಕಿ ನೀರ್ ಹಾಕಿರ್ತೀವಿ. ಈ ಸೆಂಟ್ರ್ ಜಾಗದಲ್ಲಿ ನಾವು ದ್ವಿದಳ ಧಾನ್ಯಗಳು ಬೆಳ್ಕತ್ತೀವಿ. ಮಧ್ಯದಲ್ಲಿ ಮತ್ತೆ ತರಕಾರಿ ಗಿರ್ಕಾರಿ ಎಲ್ಲ ಬೆಳ್ಕೊಂಡಿರ್ತೀವಿ. ಬೆಳ್ಕೊಂಡಿದ್ದು ಎಲೆ ಹಸಿರೆಲ್ಲ ಗೊಬ್ಬರ ಬರುತ್ತೆ ಸರ್. ಹಸಿರೆಲ್ಲ ಗೊಬ್ಬರ ಎಲ್ಲ ನಾವು ಹಂಗೆ ಈ ಗಿಡದ ಬಡ್ಡೆ ಕೊಟ್ಬಿಡ್ತೀವಿ. ಎಲ್ಲ ಬಡ್ಡೆ ಕೊಟ್ಬಿಡ್ತೀವಿ. ಹಾಗೇನಾಗುತ್ತೆ, ಗಿಡಗಳಿಗೆ ಇದಾಗುತ್ತೆ. ಇದ್ರ ಜೊತೆಗೆ ಜೀವಾಮೃತ, ದಶಪರ್ಣಿ ಕಷಾಯ, ಈ ತರ ಒಂದು ಉಳಿ ಮಜ್ಜಿಗೆ, ಈ ತರ ಎಲ್ಲ ನಾವೇ ಮಾಡ್ಕೊಂಡಿರೋದೆಲ್ಲ ಹಾಕೊಂಡಿದ್ದೆ ಆದ್ರೆ ನಮ್ಗೆ ಯಾವುದೇ ಒಂದು ಗಿಡಗಳಿಗೆ ಕಾಯಿಲೆನೂ ಬರಲ್ಲ. ಮತ್ತೆ ಭೂಮಿಲಿ ಸರ್ ಇನ್ನೊಂದು, ನಮ್ಮ ಆರೋಗ್ಯ ಎಷ್ಟು ಮುಖ್ಯನೋ ಈ ಭೂಮಿ ಆರೋಗ್ಯನೂ ಅಷ್ಟೇ ಮುಖ್ಯ. ಈ ಭೂಮಿಲಿ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಗಿಡ ಫಲವತ್ತತೆಯಾಗಿರೋದು, ದಶಪುಷ್ಟವಾಗಿರೋದು. ಈಗ ನಮ್ಮಲ್ಲಿ ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವು ಕೂಲಿನಾರ ಮಾಡ್ಬೋದು, ಕೆಲಸನಾರ ಮಾಡ್ಬೋದು, ತುಂಬಾ ಶ್ರಮ ವಹಿಸ್ಬೋದು. ನಮ್ಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ. ಆದ್ರೆ ಈ ಭೂಮಿಲಿ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಈ ಬೆಳೆ ಕೂಡ ಚೆನ್ನಾಗಿ ಬರ್ತದೆ ಸರ್. ಹಂಗಾಗಿ ಈ ಭೂಮಿನ ಆರೋಗ್ಯನ ನಾವು ನೋಡ್ಕೋಬೇಕು ಅಂತಂದ್ರೆ ಈ ಹಸುಗಳು, ನಾಟಿ ಹಸುಗಳು, ಗೊಬ್ಬರಗಳು ಇದೆಲ್ಲ ನಾವು ಯೂಸ್ ಮಾಡ್ಕೊಳ್ಳೇಬೇಕು ಸರ್. ಹಂಗಾಗಿ ಜೀವಾಮೃತ, ಮಾಡ್ಕೋತೀವಿ. ಇದ್ರ ಮೇಲೆ ಏನಾರ ಕಾಯಿಲೆ ಗೀಲೆ ಬಂದ್ರೆ ದಶಮಣಿ ಕಷಾಯ ಕೊಟ್ಕೋತೀವಿ. ಮೀನಿನ ಕಷಾಯ, ಇದು ಯೂರಿಯಾ ಪವರ್ಗೆ ಮೀನಿನ ಕಷಾಯ ಕೊಟ್ಕೋತೀವಿ. ಮತ್ತೆ ಇದೇ ಇದ್ರಲ್ಲಿ ಒಂದು ಬಾಳೆ ಇದ್ರಲ್ಲಿ ಕೂಡ ಮಾಡ್ಕೋತೀವಿ. ಇನ್ನು ಇದ್ರಲ್ಲಿ ದಿಂಡಲ್ಲಿ ನಿಮ್ಗೆ ಗೊತ್ತು ಪೊಟ್ಯಾಷಿಯಂಶ ಇದೆ ಅಂತ, ಇದನ್ನು ಕೂಡ ನಾವು 1 to 2 ಮಾಡಕ್ಕೆ ಮಾಡ್ಕೋತೀವಿ ಸರ್. ಇಲ್ಲಿದ್ದ ಗೊಬ್ಬರನ ಇಲ್ಲೇ ಹಾಕ್ಬೇಕು.
ಬೇರೆ ಕಡೆಯಿಂದ ತರಬಾರ್ದು. ಇಲ್ಲಿ ಬೇರೆ ಕಡೆ ಆದಾಯ ಬರ್ಬೇಕೆ ಹೊರತು ನಮ್ ಜಮೀನಿಗೆ ಬೇರೆ ಕಡೆಯಿಂದ ನಮ್ ದುಡ್ಡು ಆಚೆ ಕಡೆಗೆ ಹೋಗ್ಬಾರ್ದು. ಸೂಪರ್ ಗೌಡ್ರೆ, ಚಿನ್ನದಂತ ಮಾತು ಹೇಳಿದ್ರೆ ನಿಜಲೋ ಸೂಪರ್ ಆಗಿ ಮಾಡಿದಿರ ಗೌಡ್ರೆ. ನಾನು ಹೇಳ್ದಂಗೆ ನೋಡಿ, ಯಾವ ಒಂದು ಬೆಳೆನೂ ಒಂಥರ ಕುಂಠಿತನೇ ಇಲ್ಲ, ಎಲ್ಲಾನು ಸಕ್ಕದಾಗಿ ಬಂದಿದೆ. ನಿಜವಾಗ್ಲೂ ನಿಮ್ಮ ಪರಿಶ್ರಮ ಎದ್ದು ಕಾಣ್ತಾ ಇದೆ ಅಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಹತ್ರ ಏನಾದ್ರು ಒಂದು 5 ಗುಂಟೆ 10 ಗುಂಟೆ ಜಾಗ ಇದ್ರೆ ನೋಡಿ, ಒಂದಲ್ಲ ಎರಡಲ್ಲ 30 ತರದ ಬೆಳೆಗಳು ಬೆಳೆದಿದ್ರೆ. ಆಕ್ಚುಲಿ ಎಣಿಸ್ತಾ ನನಗೆ ಕೌಂಟ್ ಮರ್ತೋಯ್ತು, ಅಷ್ಟು ತರದ ಗಿಡಗಳಿದೆ. ನೀವುಗಳು ಯಾಕೆ ಈ ತರ ನಿಮ್ ಮನೆ ಸುತ್ತಮುತ್ತ ಈ ತರ ಒಂದು 10 ಗುಂಟೆ ಜಾಗ ಇದ್ರೆ ನಿಮ್ಗೆ ಏನೇನ್ ಬೇಕೆಲ್ಲ ಬೆಳ್ಕೊಬಹುದು. ನನ್ ಪ್ರಕಾರ ಕೇವಲ ನೀವೊಂದ್ ದಿನಕ್ಕೆ 1-2 ತಾಸು ಕೆಲಸ ಮಾಡ್ತೀರಾ ಗೌಡ್ರೆ ಇಲ್ಲಿ? ಅಷ್ಟು ಇಲ್ಲ ಸರ್, 1 ಗಂಟೆ ಟೈಮ್ ಸರ್. ನಾನು ಇನ್ನೊಂದು ಸರ್, ಗಿಡಗಳಿಗೆ ಗುಡ್ ಮಾರ್ನಿಂಗ್ ಹೇಳೋ ಅಭ್ಯಾಸ ಇದೆ. ಬೆಳಗ್ಗೆ ಎದ್ರೆ ಗಿಡಗಳ ಹತ್ರ ಎಲ್ಲ ಬಂದು ನೋಡಿದ್ರೆ ಸಾಕು ಸರ್. ಈಗ ನಾವು ಉದಾಹರಣೆಗೆ ನಮ್ಗೊಂದು ಫ್ರೆಂಡ್ಸ್ ಆಗಿದೆ, ಗುಡ್ ಮಾರ್ನಿಂಗ್ ಹೇಳ್ತೀವಿ, ಅವ್ರು ನಮಗೆ ರೀಪ್ಲೈ ಗುಡ್ ಮಾರ್ನಿಂಗ್ ಹೇಳ್ತಾರೆ. ಇಲ್ಲಿ ನಾವು ಗಿಡಗಳಿಗೆ ನೀರ್ ಬಿಟ್ಟಿದೆ ಏನ್ ಬಿಟ್ಟಿದೆ ಅಂತ ಅಂದ್ರೆ ಅದು ಏನ್ ಹೇಳುತ್ತೆ ಅಂದ್ರೆ ಅದು ಗುಡ್ ಮಾರ್ನಿಂಗ್ ಹೇಳುತ್ತೆ. ಬಾಳೆಹಣ್ಣಾಗಿದೆ ಹಣ್ಣಾಗಿ ತಗೊಂಡೋಗು, ಮತ್ತೆ ಇನ್ನೊಂದು ಇದು ಹಣ್ಣಾಗಿದೆ ತಗೊಂಡೋಗಿ, ಇದು ತಗೊಂಡೋಗಿ ಹಣ್ಣಾಗಿದೆ ಅಂದ್ರೆ ಅದು ನಮಗೆ ರಿಪ್ಲೈ ಗುಡ್ ಮಾರ್ನಿಂಗ್ ಒಡನಾಟ ಬೆಳೆಸ್ಕೊಬೇಕು ಗಿಡಗಳಿಗೆ. ಅದು ಚಂದ ಸರ್. ಹೌದು, ನೋಡಿದ್ರ ಕೇವಲ ಬರೀ 1 ಅವರ್ ನಿಮ್ಮದು ಒಂದು ದಿವಸದಲ್ಲಿ 1 ಅವರ್ ನೀವು ಮುಡುಪಾಗಿಟ್ರ ಈ ತರ ಒಂದು 10 ಗುಂಟೆಲಿ ಈ ತರ ಒಂದು ಸುಂದರವಾದಂತ ನಿಮ್ಗೆ ಬೇಕಾಗಿರುವಂತ ಪ್ರತಿಯೊಂದು ಹಣ್ಣುಗಳನ್ನ ಬೆಳಕೊಂಡು ನೀವೆಲ್ಲರೂ ಮನೆಯಲ್ಲಿ ಆರೋಗ್ಯವಾಗಿ ತಿನ್ಬೋದು. ಮಿಕ್ಕದ್ರ ನಿಮ್ಮ ಬೇರೆ ಸ್ನೇಹಿತರಿಗೆ ಹಂಚ್ಬೋದು, ಇಲ್ಲ ಯಾರಿಗಾದ್ರು ಮಾರ್ಬೋದು. ನೋಡಿ, ಈ ತರ ಒಂದಷ್ಟು ಸಣ್ಣ ಸಣ್ಣ ಬದಲಾವಣೆ ನಮ್ಮಲ್ಲಿ ಬರ್ಬೇಕು. ಆ ಬದಲಾವಣೆನೇ ಜಗದ ನಿಯಮ ಅಂತ ಹೇಳ್ತಾರೆ. ನಾವುಗಳು ಕೂಡ ಈ ತರ ಒಂದು 10-15 ಗುಂಟೆ ಜಾಗ ಇದ್ರೆ ದಯವಿಟ್ಟು ಈ ತರ ಬದಲಾಯಿಸೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಇನ್ನೂ ಒಂದಷ್ಟು ಕಂಟೆಂಟ್ ನ ತಗೊಂಡು ನಿಮ್ ಮುಂದೆ ಬರ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ದಿಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.